ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಗ್ರಾಮಗಳ ರಸ್ತೆಗಳನ್ನು ಡಾಂಬರೀಕರಣ ಮಾಡುವುದಕ್ಕೋಸ್ಕರ 150 ಕೋಟಿ ರೂಪಾಯಿ ಅನುದಾನವನ್ನು ಕ್ಷೇತ್ರಕ್ಕೆ ತಂದಿದ್ದು ಎಲ್ಲ ಕಾಮಗಾರಿಗಳು ಭರದಿಂದ ಸಾಗಿವೆ ಎಂದು ಮಾಜಿ ಸಚಿವ ಹಾಗೂ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀಮಂತ್ ಪಾಟೀಲ್ ಹೇಳಿದರು. ಪ್ರತ್ಯೇಕ ರಾಜ್ಯ ರಚನೆಗೆ ನನ್ನ ಬೆಂಬಲವಿಲ್ಲ, ಶಾಸಕ ಶ್ರೀಮಂತ್ ಪಾಟೀಲ್. ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳ ರಸ್ತೆಗಳನ್ನ ಡಾಂಬರೀಕರಣ ಮಾಡುವುದಕ್ಕೋಸ್ಕರ 150 ಕೋಟಿ ರೂಪಾಯಿ ಅನುದಾನವನ್ನ ಕ್ಷೇತ್ರಕ್ಕೆ ತಂದಿದ್ದು ಎಲ್ಲ ಕಾಮಗಾರಿಗಳು ಭರದಿಂದ ಸಾಗಿವೆ ಎಂದು ಮಾಜಿ ಸಚಿವ ಮತ್ತು ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀಮಂತ್ ಪಾಟೀಲ್ ಹೇಳಿದ್ರು. ಅವರು ಗುರುವಾರದಂದು ಕಾಗವಾಡ ಮತಕ್ಷೇತ್ರದ ಅನಂತಪುರ ಗ್ರಾಮದಲ್ಲಿ 4.50 ಕೋಟಿ ರೂಪಾಯಿ ವೆಚ್ಚದ ಅನಂತಪುರ್ ಆಜೂರ್ ಕೆಳೆಗಾಂವ್ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ರು. ಕಳೆದ ಹಲವಾರು ವರ್ಷಗಳಿಂದ ಕ್ಷೇತ್ರದ ಹಲವಾರು ರಸ್ತೆಗಳು ಹದಗೆಟ್ಟು ಹೋಗಿದ್ದವು. ಕ್ಷೇತ್ರದ ಎಲ್ಲ ಜನರು ರಸ್ತೆಗಳನ್ನ ರಿಪೇರಿ ಮಾಡಿಸುವಂತೆ ಆಗ್ರಹಿಸುತ್ತಿದ್ರು. ಕಳೆದ 2 ವರ್ಷ ಮಹಾಮಾರಿ ಕೊರೋನಾ ಬಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಕಾರಣಕ್ಕಾಗಿ ಕೆಲವು ಕಾಮಗಾರಿಗಳು ಕುಂಠಿತಗೊಂಡಿದ್ದವು. ನಾನು ಸ್ವತಃ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟ ನಂತರ ಮುಖ್ಯಮಂತ್ರಿಗಳು ಕಾಗವಾಡ ಮತಕ್ಷೇತ್ರಕ್ಕೆ ಲೋಕೋಪಯೋಗಿ ಇಲಾಖೆಯೊಂದಕ್ಕೆ 150 ಕೋಟಿ ರೂಪಾಯಿ ಅನುದಾನ ನೀಡಿರುತ್ತಾರೆ. ಸಾಲದಿದ್ದರೆ ಮತ್ತಷ್ಟು ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ. ಮತ್ತೆ ಬೇರೆ ರಸ್ತೆಗಳು ಉಳಿದಿದ್ದರೆ ಕೇಳಿ, ಅವುಗಳನ್ನ ಕೂಡ ಡಾಂಬರೀಕರಣ ಮಾಡಿಸುವ ವ್ಯವಸ್ಥೆ ಮಾಡುವುದಾಗಿ ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದರು. ಅಖಂಡ ಕರ್ನಾಟಕ ಬೇಕು. ಸಚಿವ ಉಮೇಶ್ ಕತ್ತಿ ಅವರ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ವಿಚಾರ ನನಗೆ ಗೊತ್ತಿಲ್ಲ, ಅದು ಅವರನ್ನೇ ಕೇಳಿ. ಆದರೆ ನಮಗೆ ಅಖಂಡ ಕರ್ನಾಟಕ ರಾಜ್ಯವಾಗಿಯೇ ಇರಬೇಕು. ಅಖಂಡ ಕರ್ನಾಟಕ ರಾಜ್ಯಕ್ಕೆ ನನ್ನ ಬೆಂಬಲವಿದೆ ಎಂದು ಹೇಳಿದರು. ಪ್ರತ್ಯೇಕ ರಚನೆಗೆ ನನ್ನ ಸಹಮತವಿಲ್ಲ ಎಂದು ಅವರು ಹೇಳಿದರು. ಅಮೆರಿಕ ಅಧ್ಯಕ್ಷ ಬಂದರೂ ಬೆಂಗಳೂರಿಗೆ ಬರುತ್ತಾರೆ. ಅಖಂಡ ಕರ್ನಾಟಕವಿದ್ದರೆ ಒಳ್ಳೆಯದು ಎಂದು ತಮ್ಮ ನಿಲುವು ಸ್ಪಷ್ಟಪಡಿಸಿದ್ರು. ಮಹಾರಾಷ್ಟ್ರದ ವಿಚಾರ ನನಗೆ ಗೊತ್ತಿಲ್ಲ. ಮಹಾರಾಷ್ಟ್ರದ ಹಲವಾರು ಶಿವಸೇನೆಯ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಕೈ ಕೊಟ್ಟು ಬಿಜೆಪಿಯವರ ಜೊತೆ ಕೈ ಮಿಲಾಯಿಸಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಮುಂಬೈಗೆ ಹೋದ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಎಂದು ಶಾಸಕ ಶ್ರೀಮಂತ್ ಪಾಟೀಲರು ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಉತ್ತರಿಸುವ ಮೂಲಕ ಜಾರಿಕೊಂಡರು. ಈ ವೇಳೆ ಇಂಜಿನಿಯರ್ ಗೌಡಪ್ಪ ಗೂಳಪ್ಪನವರ್, ಗುತ್ತಿಗೆದಾರ ಶಿವರುದ್ರ ಗೂಳಪ್ಪನವರ್, ಮುಖಂಡರಾದ ಶಿವಾನಂದ ನಾಯ್ಕ್, ಸಂಗಪ್ಪ ಮಾಯನಟ್ಟಿ, ಶಿವಾನಂದ್ ಗೋಲ್ಭಾವಿ, ಓಂ ಪ್ರಕಾಶ್ ಡೊಳ್ಳಿ, ರಾಜು ಮದಭಾವಿ, ಬಾಹುಸಾಹೇಬ್ ಪತ್ತಾರ್, ರವಿ ನಾಗೋಳ್, ಶಿವಾನಂದ್ ಪಾಟೀಲ್, ರಾಜು ಸಾಲಿಮಠ್, ಶಿವಾನಂದ್ ಖೋತ್, ಶಿವಾನಂದ್ ಪಾಟೀಲ್, ಶಂಕರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಭಾಗ ಆದ್ರೆ ಒಳ್ಳೆಯದಾಗುತ್ತೆ. 2024 ಏನ್ ಕೇಂದ್ರ ಸರ್ಕಾರ ಅಧಿಕಾರ ಬರುತ್ತೆ, ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯ ಆಗುತ್ತೆ ಉತ್ತರ ಕರ್ನಾಟಕ ಒಂದು ಮಾತಾಡ್ತಾರೆ. ಇದಕ್ಕೆ ಏನ್ ಹೇಳ್ತೀವಿ? ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರ ಸರ್? ಒಂದೈತಿ ಕರ್ನಾಟಕ ರಾಜ್ಯ ಇಷ್ಟೆಲ್ಲ ಒಂದೈತೆ ತಿಳಿ ನಮ್ಮ ಕಿಮ್ಮತ್ ಐತಿ ನನ್ನ ಅನಿಸಿಕೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಐತಿ ನಾವು ಹೆಮ್ಮೆಲೆ ಎಲ್ಲ ಎಲ್ಲಿ ಹೋದ್ರೂ ಹೇಳ್ತೀವಿ. ಈ ಬೆಂಗಳೂರು ವಜಾ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಜೀರೋನಾಗ್ತೀವಿ. ನಾವು ಬರದೆ ಈಗ ಸದ್ಯಕ್ಕೆ ಅಮೇರಿಕ ಅಧ್ಯಕ್ಷದ ಬೆಂಗಳೂರು ಹತ್ತಾರ ಅಂದ್ರೆ ಅಷ್ಟು ಮಹತ್ವ ಬಂದಿತ್ತು. ಮತ್ತು ಅದ್ರಾಗ ನಾವು ಕುಡ್ಕೊಂಡಿದ್ರ ಸ್ವಲ್ಪ ನಮ್ಗೆ ಚಲೋ ನನಗ್ರೆ ಅನಿಸ್ತೈತಿ. ಯಾಕಂದ್ರೆ ಈ ದೊಡ್ಡ ವಿಷಯ ಐತಿ, ನಾ ಏನಷ್ಟು ದೊಡ್ಡವಲ್ಲ, ಕರೆ ನನ್ನ ಅನಿಸಿಕೆ ಈ ಟೈಪ್. ಸರ್, ಈಗ ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿ ದೋರ್ಗ ತೋರ್ತಾ ಇದ್ದಾರೆ. ಅದೇನು ನನ್ಗೆ ಗೊತ್ತಿಲ್ಲ, ನಾವು ನೋಡಂಗಿಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಬಾಂಬೆದಲ್ಲೇ ಇದ್ದಾರೆ, ಕೆಲವು ಶಾಸಕರ ಜೊತೆ ಸಂಪರ್ಕನೂ ಮಾಡ್ತಾ ಇದ್ದಾರೆ, ಮಾತ್ರ ಹೋಗ್ತಾರೆ. ನೀವು ರಮೇಶ್ ಜಾರಕಿಹೊಳಿ ಒಂದು ಆಪ್ತರಿದ್ದೀರಿ, ಇದರಿಂದ ಏನೈತ್ರಿ ಸರ್ ನಿಮ್ ಜೊತೆ? ನಾವು ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರಿ, ಏನು ನಾವು ಮಾತಾಡಿಲ್ಲ, ಏನೂ ಇಲ್ಲ, ನಾವು ಏನು ವಿಚಾರ ಮಾಡಿಲ್ಲ. ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ನಾವು ಎದಕ್ಕೆ ಹೋಗುದು? ನೀವು ಮಹಾರಾಷ್ಟ್ರ ನಮ್ಮದು ಕೆಲಸ ಇಲ್ಲಿ ಮುಗಿವಲ್ಲು. ಅಲ್ಲ, ನೀವು ಮಹಾರಾಷ್ಟ್ರ ಶಾಸಕರ ಜೊತೆ ಸಂಪರ್ಕದಲ್ಲಿ ಜೊತೆ ಮಾತುಕತೆ ನಡೆಸ್ತಾರೆ? ಇಲ್ಲ ಇಲ್ಲ ನಾ ಇಲ್ಲ, ಅದ್ರ ಬಗ್ಗೆ ನಾ ಇಲ್ಲ, ಯಾವ್ದ್ರಾಗಿಲ್ಲ. ಇಲ್ಲ ನಾನು ಒಂದು ಹಿಂಗೆ ಬಂದೀನಿ, ಅದಕ್ಕೆ ಇಂಥದ್ರಾಗ ಎಲ್ಲಿರಂಗಿಲ್ಲ, ಇರಂಗಿಲ್ಲ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ಶ್ರೀ ಬಾಲಗಜಾನನ ಮಂದಿರ, ಮೂಡಲಗಿ ಲಕ್ಷ್ಮೀನಗರದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಂಗೀತ ದಿನಾಚರಣೆ ನಡೆಯಿತು. ಮೂಡಲಗಿ ಪಿಎಸ್ಐ HY ಬಾಲದಂಡಿ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿಯಲ್ಲಿ ವಿಶ್ವ ಸಂಗೀತ ದಿನಾಚರಣೆ ಆಚರಿಸಲಾಯಿತು. ಬಾಲಗಜಾನನ ಮಂದಿರ ಮೂಡಲ್ಗಿಯ ಲಕ್ಷ್ಮೀನಗರದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮೂಡಲ್ಗಿ ಪಿಎಸ್ಐ HY ಬಾಲದಂಡಿ ಅವರು ಸಸಿಗೆ ನೀರುಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮನೆ ಮನೆಗೂ ಗಿಡವನ್ನ ನೆಟ್ಟು ನಾವು ನಮ್ಮ ಪರಿಸರವನ್ನ ಉಳಿಸಿ ಬೆಳೆಸೋಣ ಎನ್ನುವ ಸಂದೇಶ ನೀಡಿದ್ರು. ವಿಶ್ವ
ಸಂಗೀತ ದಿನಾಚರಣೆ ಕಾರ್ಯಕ್ರಮಕ್ಕೆ ಪೀಠಾಧಿಪತಿಗಳಾದ ಶಿವಬೋಧರಂಗ ಸಿದ್ಧ ಸಂಸ್ಥಾನ ಮಠ ಮೂಡಲ್ಗಿ, ಮುಖ್ಯ ಅತಿಥಿಗಳಾಗಿ ಬಾಲಚಂದ್ರ ಜಾರಕಿಹೊಳಿ, ಕೆಎಂಎಫ್ ಅಧ್ಯಕ್ಷರು ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಅರ್ಭಾವಿ ಮತಕ್ಷೇತ್ರ, ಕೊಡುಗೈ ದಾನಿಗಳು, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಮೂಡಲ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆರೂಢ ಜ್ಯೋತಿ ಆರ್ಟ್ ಫೌಂಡೇಶನ್ ಮುನ್ಯಾಳ್ ಇವರಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಗೀತ ಬಳಗದವರಾದ ಭರತೇಶ್ ಚಿನ್ನಕಟ್ಟಿ, ಕೃಷ್ಣಪ್ಪ ಚಿನ್ನಕಟ್ಟಿ, ಮಾರುತಿ ಗೌಡರ್, ಗುರುಸಿದ್ದಯ್ಯ ಹಿರೇಮಠ್, ಬಸವರಾಜ್ ಕರಕಂಬಗಿ, ಸೋಮಯ್ಯ ಕಟ್ಟಿ ಕಾರ್ಮಠ್, ಅಪ್ಪನ್ನ ಮುಗಳಖೋಡ್, ಮಾಂತೇಶ್ ಹೂಗಾರ್, ಮುತ್ತುರಾಜ್ ಭೋವಿ, ಶಿವಾನಂದ್ ಬಿದರಿ, ಸುಖೇಶ್ ಗೌಡರ್, ನಿರುಪಮಾದೇವಿ ಹಿರೇಮಠ್, ನಾಗವೇಣಿ ನಾಗರಾಳ್, ರೂಪಾ ಕಂಕನ್ವಾಡಿ, ಈರಣ್ಣ ಬಾಗೋಜಿ ಸೇರಿದಂತೆ ದೊಡ್ಡ ದೊಡ್ಡ ಕಲಾವಿದರು ಸಂಗೀತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ರೈತರ ಜೀವಭಾಗವಾದ ಹೆಸ್ಕಾಂನಲ್ಲಿ ಮತ್ತೆ ಭ್ರಷ್ಟಾಚಾರ ಕಂಡುಬರುತ್ತಿದೆ. ಪರಿವರ್ತಕ ರಿಪೇರಿ ಹೆಸರಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಲೂಟಿ ಹಿನ್ನೆಲೆ ಅಥಣಿ ಹೆಸ್ಕಾಂ ವಿರುದ್ಧ ಮತ್ತೆ ರೈತರು ಭುಗಿಲೆದ್ದಿದ್ದಾರೆ. ಪರಿವರ್ತಕಗಳು ಒಂದು ದಿನವೂ ಬಾಳಿಕೆ ಬರುತ್ತಿಲ್ಲ ಅನ್ನೋ ಆರೋಪ ಕೇಳಿಬರುತ್ತಿವೆ. ರೈತರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದರೂ ಯಾರೊಬ್ಬ ಚುನಾಯಿತ ಪ್ರತಿನಿಧಿ ಹೆಸ್ಕಾಂ ಇಲಾಖೆಗೆ ಭೇಟಿ ನೀಡದ ಹಿನ್ನೆಲೆ ಸ್ಥಳೀಯ ಶಾಸಕರ ವಿರುದ್ಧ ರೈತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಜೀವಭಾಗವಾದ ಹೆಸ್ಕಾಂನಲ್ಲಿ ಮತ್ತೆ ಭ್ರಷ್ಟಾಚಾರ, ಪರಿವರ್ತಕ ರಿಪೇರಿ ಹೆಸರಿನಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಲೂಟಿ. ಅಥಣಿ ಹೆಸ್ಕಾಂ ವಿರುದ್ಧ ಮತ್ತೆ ಭುಗಿಲೆದ್ದ ರೈತರು ಕಳಪೆ ತಂತಿ ಆಯಿಲ್ ಬಳಕೆಯಿಂದ ಟಿಸಿ ಸುಡುತ್ತಿವೆ. ಪರಿವರ್ತಕಗಳು ಒಂದು ದಿನವೂ ಬಾಳಿಕೆ ಬರ್ತಿಲ್ಲ ಅನ್ನೋ ಆರೋಪ ಕೇಳಿ ಬರುತ್ತಿವೆ. ಒಂದೇ ದಿನ 21 ಅಧಿಕಾರಿಗಳು ಸುಮಾರು 86 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಲುಕಿ ಅಮಾನತ್ತು ಆದ್ರು. ರೈತರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ರು ಯಾವೊಬ್ಬ ಚುನಾಯಿತ ಪ್ರತಿನಿಧಿ ಹೆಸ್ಕಾಂ ಇಲಾಖೆಗೆ ಭೇಟಿ ನೀಡದ ಹಿನ್ನೆಲೆ ಸ್ಥಳೀಯ ಶಾಸಕರ ವಿರುದ್ಧ ರೈತ ಮುಖಂಡರ ಆಕ್ರೋಶ ಭುಗಿಲೆದ್ದಿದೆ. ಎಲ್ಲಾ ಬೆಳೆ ಇವತ್ತು ಹಾಳಾಗಲಕ್ ಮೂಲ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಹೆಸ್ಕಾಂ ಇಲಾಖೆದವರು. ಇವ್ರನ್ನ ನಂಬಿ ನಾವು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಪರಿವರ್ತಕಗಳನ್ನ ಅಳವಡಿಸ್ಕೊಂಡಿದ್ವು. ಒಂದು ಪರಿವರ್ತಕ ಸೂಟ್ರೆ ಇವರು 15 ದಿವಸಗಟ್ಟಲೆ ಕೊಡೋದಿಲ್ಲ ಅಂತಂದ್ರೆ ಇದು ನಮ್ಮ ನಾಚಿಕೆಗೇಡಿನ ಸಂಗತಿ. ಯಾಕಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದೊಳಗನ ಪ್ರಪ್ರಥಮ ಬಾರಿಗೆ ಪೈಲಟ್ ಯೋಜನೆ ಒಳಗೆ ಹಾಕಿರ್ತಕ್ಕಂಥ ಅಥಣಿ ಕ್ಷೇತ್ರ ಪೈಲಟ್ ಯೋಜನೆ ಒಳಗನ 15 ದಿವಸ TC ಸಿಗತೈತಿ. ಇನ್ನು ಪೈಲಟ್ ಯೋಜನೆ ಇಲ್ಲದಂಥ ಕ್ಷೇತ್ರದೊಳಗೆ ಯಾವ ಪರಿಸ್ಥಿತಿ ಇರಬೇಕಂತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡು ಬರಲಾಯ್ತು. ಇವ್ರು TC ಏನ್ರಿ ಪೂರ್ಣ ಕಳಪೆ ತಂತಿ ಕಳಪೆ ಆಯಿಲ್ ಯೂಸ್ ಮಾಡ್ತಾರೆ. ಮತ್ತು ಇವರು ಟೆಸ್ಟ್ ಮಾಡೋದಿಲ್ಲ. ನೇರವಾಗಿ ರೈತರು ಬಂದ್ರಪ್ಪ ಅಂತಂದ್ರೆ ಹೇರಿ ಕಳಿಸಿಬಿಡ್ತಾರೆ. ಅಲ್ಲಿ ಹೋಗ್ಬಿಡ್ದ ಅದು ಸುಟ್ಟು ಹೋಗಿಬಿಡ್ತೈತಿ. ಮತ್ತು ನಾವು ಇವ್ರ ಕಚೇರಿಗೆ ಅಲ್ದಾಡಬೇಕು. ಇದರಿಂದ ರೈತರಿಗೆ ಭಾಳ ಹರಾಸ್ಮೆಂಟ್ ಆಗೈತಿ. ಈಗ ಅಲ್ಲಿ ನಾವು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡೋದು, ಇವರು ತಕ್ಷಣ ಎಚ್ಚೆತ್ಕೊಂಡು ನಮ್ಗೆ ಒಳ್ಳೆಯ ಗುಣಮಟ್ಟದ ಪರಿವರ್ತನೆಗಳನ್ನ ಕೊಟ್ಟರೆ ಸರಿ. ಇರದಿದ್ರೆ ಬರ್ತಕ್ಕಂಥ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೇವೆ. ವೈದ್ಯೋ ನಾರಾಯಣ ಹರಿ ಅಂತಾರೆ, ಆದರೆ ಅದಕ್ಕೆ ತದ್ವಿರುದ್ಧ ಎನ್ನುವಂತೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಾಮನಾಳ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಮತ್ತು ಬಾಣಂತಿಯರು ಪರದಾಡುವ ಘಟನೆ ನಡೆದಿದೆ. ವೈದ್ಯರಿಲ್ಲದ ಆಸ್ಪತ್ರೆಯಲ್ಲಿ ಬಾಣಂತಿಯರ ಪರದಾಟ, ಬಾಣಂತಿಯ ಜೀವಕ್ಕೆ ಬೆಲೆನೇ ಇಲ್ಲ. ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದ್ರೆ ಅದಕ್ಕೆ ತದ್ವಿರುದ್ಧ ಎನ್ನುವಂತೆ ಶಹಾಪುರ ತಾಲೂಕಿನ ಚಾಮನಾಳ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಪರದಾಡಿದ ಘಟನೆ ನಡೆದಿದೆ. ಹೌದು, ಕಳೆದ 7-8 ತಿಂಗಳಿನಿಂದ ವೈದ್ಯರಿಲ್ಲದೆ ಆಸ್ಪತ್ರೆಯಲ್ಲಿನ ರೋಗಿಗಳು ಮತ್ತು ಬಾಣಂತಿಯರು ಪರದಾಡುವಂತಾಗಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ನಿನ್ನೆ ಸಂಜೆ ಮನ್ನಿಬಾಯಿ ಎಂಬಾಕೆ ಹೆರಿಗೆಗೆಂದು ಚಾಮನಾಳ್ ಆಸ್ಪತ್ರೆಗೆ ಬಂದ್ರೆ ಇಲ್ಲಿ ವೈದ್ಯರೇ ಇಲ್ಲ, ಹಾಗೂ ಹೀಗೂ ನರ್ಸ್ಗಳು ಹೆರಿಗೆ ಮಾಡಿಸಿದ್ದಾರೆ. ಆದರೆ ಬಾಣಂತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾದಾಗ ತಡರಾತ್ರಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯ್ ರಾಠೋಡ್ ವೈದ್ಯರನ್ನ ಸಂಪರ್ಕಿಸಿದಾಗ ವೈದ್ಯರು ಸಂಪರ್ಕಕ್ಕೆ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರುವ ಘಟನೆ ನಡೆದಿದೆ. Baby, you give me ice and fire.
ಖಾಸಗಿ ವಾಹನದಲ್ಲಿ ಬಾಣಂತಿಯನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಣಂತಿಗೆ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ವೈದ್ಯರೇ ನೇರ ಹೊಣೆ. ಅಲ್ಲದೆ ಯಾದಗಿರಿ ಬಿಜಾಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಘಟನೆ ಕಂಡು ವೈದ್ಯರು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶಾಪುರ ತಾಲೂಕು ಚಾಮ ಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಾಮನಾಳ ಸುಮಾರು 4ರಿಂದ 5 ತಿಂಗಳಾಯಿತು ಡಾಕ್ಟರ್ಸ್ ಇಲ್ಲ. ನಾವು TH ಅವರಿಗೆ ಮತ್ತು DH ಅವರಿಗೆ ಎಲ್ಲರಿಗೆ ಹೇಳಿದ್ವಿ, ಅವ್ರ ಗಮನಕ್ಕೂ ತಂದಿದ್ವಿ. ನಮ್ಮ ಡಾಕ್ಟರ್ ಇಲ್ಲ ಅಂತಂದ್ರೆ ಯಾರೋ ಮೇಡಮ್ ಅವರು ಹೊಂದುರ್ಗ ಡಾಕ್ಟ್ರ್ ಅಲ್ಲಿ ಅವರಿಗೆ ಇಲ್ಲಿ ಶಿಫ್ಟ್ ಮಾಡಿದರು. 4-5 ತಿಂಗಳಿಂದ ಅವ್ರು ಒಂದು ಸರ್ತಿನೂ ದವಾಖಾನೆಗೆ ಬಂದಿಲ್ಲ. ಈಗ ಸುಮಾರು 30ರಿಂದ 40 ಪೇಷಂಟ್ಗಳು ತಿಂಗಳ ಡೆಲಿವರಿ ಆಗುತ್ತೆ ಇಲ್ಲಿ. ಆದರೆ ಇಲ್ಲಿ ಆದರೂ ಇಲ್ಲಿ ಡಾಕ್ಟರ್ಸ್ ಇಲ್ಲ, ಆಂಬುಲೆನ್ಸ್ ಇಲ್ಲ. ಈಗ ಎಮರ್ಜೆನ್ಸಿ ಈಗ ಏನಾಗಿತ್ತಂದರೆ 4 ಗಂಟೆಗೆ ಸುಮಾರು ಡೆಲಿವರಿ ಆಗಿದೆ. BP ಲೋ ಆಗಿ ಡೆಲಿವರಿ ಆಗಿದ್ದ ಪೇಷಂಟ್ಗೆ BP ಲೋ ಆಗಿಬಿಟ್ಟಿದೆ. ಅವರಿಗೆ ಯಾರು ಇಲ್ಲಿ ಡಾಕ್ಟರ್ ಇಲ್ಲ, ಇಬ್ಬರು ಸಿಸ್ಟರ್ ಇದ್ದಾರೆ. ಸಿಸ್ಟರ್ ಏನು ಮಾಡ್ತಾರೆ ಇಲ್ಲಿ? ಈಗ ಬಡ ಜನರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ, ಶ್ರೀಮಂತರಿದ್ದವರು ಎಲ್ಲರೂ ಗುಲ್ಬರ್ಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗುತ್ತಾರೆ ದುಡ್ಡಿದ್ದವರು. ಇಲ್ಲಿ ಯಾರು ಯಾದಕ್ಕೆ ಬರ್ತಾರೆ ಅಂದರೆ ಇದಕ್ಕೆ ಗಮನ ಹರಿಸ್ಬೇಕು. ಯಾರು TH ಅವರು ಹರಿಸ್ಬೇಕು, DH ಅವರು ಹರಿಸ್ಬೇಕು. ಇಲ್ಲಿ 4-5 ತಿಂಗಳಿಂದ ಯಾರು ಕೇರ್ಲೆಸ್ ಇಲ್ಲ, ಇಲ್ಲಿ ಯಾರು ಕೇಳ್ತಾ ಇಲ್ಲ. ನಾವು ಹೇಳಿದ್ರು ನಾನು ಒಬ್ಬ ಅಧ್ಯಕ್ಷನಾಗಿ ಹೇಳ್ತಾ ಇದ್ರೆ ನಮ್ಗೆ ಯಾರು ಕೇಳ್ತಾ ಇಲ್ಲ. ಇದರ ಸಂಬಂಧವಾಗಿ ಈಗ ಪೇಷಂಟು ಉಳಿಯೋ ಸ್ಥಿತಿಯಲ್ಲಿ ಇಲ್ಲ. ಇದಕ್ಕೆ ರಮೇಶ್ ಡಾಕ್ಟ್ರಿಗೆ ಫೋನ್ ಹಚ್ಚಿದರೆ, ಸರ್ ಈ ಥರ ಆಗಿದೆ, ಏನು ಮಾಡ್ಬೇಕು ಸರ್, ಆಂಬುಲೆನ್ಸ್ ಇಲ್ಲ, ಏನು ಮಾಡ್ಬೇಕಂತ ಹೇಳಿದಾಗ ಆಯ್ತು ನಾನು ಹೇಳ್ತೀನಿ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಒಬ್ಬ TH ಆಗಿ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಈಗ ನಾವು ಖಾಸಗಿ ಗಾಡಿಯಲ್ಲಿ ಕಳಿಸಿದ್ದೀವಿ ಶಾಪುರಲ್ಲಿ. ಅದು ಪೇಷಂಟ್ ಸೀರಿಯಸ್ ಇದೆ, ನಾವು ಸ್ಟ್ರೈಕ್ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಾಳೆ ಇದು ಏನಾದ್ರೆ ಆ ಹೆಣ್ಮಗಳಿಗೆ ಏನಾದರೂ ಆದರೆ ನಾವು ಮೇನ್ ರೋಡ್ ಬಂದ್ ಮಾಡ್ತೀವಿ. ಇದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬರಬೇಕು, ನಮ್ಮ ಎಲ್ಲರಿಗೆ ನಮ್ಮ DH ಅವರಿಗೂ ಗಮನಕ್ಕೆ ಬರಬೇಕು. ಇದು ಇಮಿಡಿಯೇಟ್ಲಿ ಇದು ಏನಾದರೂ ಆ್ಯಕ್ಷನ್ ತಗೊಂಡು ನಮಗೆ ಡಾಕ್ಟರ್ದು ಆಂಬುಲೆನ್ಸ್ ವ್ಯವಸ್ಥೆ ಆಗಬೇಕು. ಇಲ್ಲ ಅಂದ್ರೆ TH ಅವರಿಗೂ ಸ್ವಲ್ಪ ಅವರು ಪೂರ್ತಿ ಏನಿಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಈ ಹಾಸ್ಪಿಟಲ್ಗೆ. ಇದು ಹಾಸ್ಪಿಟಲ್ ಎದಕ್ಕೆ ಇಲ್ಲ ಅಂದ್ರೆ ಕೀಲಿ ಹಾಕ್ಬಿಡಿ. ಎದಕ್ಕೆ ಇಟ್ಟಿದ್ದೀರಾ? ಕೀಲಿ ಹಾಕ್ಬಿಡಿ. ಹಾಸ್ಪಿಟ್ಲ್ ಇದ್ರು ಇರ್ಲಾರ್ದಂಗೆ ಎದಕ್ಕೆ ಇಟ್ಟಿದ್ರಿ? ಹಾಸ್ಪಿಟ್ಲ್ ಬೇಡ, ತೆಗೆದು ಬಿಡ್ರಿ, ಬಂದ್ ಮಾಡಿಬಿಡ್ರಿ. ಎಲ್ಲಾಂದ್ರೆ ಅವ್ರು ತಾವು ಏನಾದ್ರು ನೋಡ್ಕೋತಾರೆ. ಇದು ಭಾಳ ತೊಂದರೆ ಆಗಿದೆ. ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ, ಇದಕ್ಕೆ ದಯವಿಟ್ಟು ನಮಗೆ ಭಾಳ ತೊಂದರೆ ಆಗ್ತಿದೆ. 5 ತಿಂಗಳಿಂದ ಡಾಕ್ಟರ್ಸ್ ಇಲ್ಲ. ಕೈ ಮುಗಿದು ಹೇಳ್ತಾ ಇದ್ದೀನಿ ಮೇಡಮ್, ಡಿಸ್ಟಿಕ್ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನ ಹರಿಸಿ ಮೇಡಮ್. ಔರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯ ಗುರುಗಳಿಗೆ ಆಯೋಜಿಸಲಾಗಿದ್ದ ಶೈಕ್ಷಣಿಕ ಕಾರ್ಯಾಗಾರವನ್ನು ಸಚಿವ ಪ್ರಭು ಚವ್ಹಾಣ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಎಂದು ಶಿಕ್ಷಕರಿಗೆ ಸೂಚನೆ ನೀಡಿದರು. ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಶಿಕ್ಷಕರಿಗೆ ಸೂಚನೆ ನೀಡಿದ ಸಚಿವ ಪ್ರಭು ಚವ್ಹಾಣ್, SSLC ಫಲಿತಾಂಶ ಸುಧಾರಿಸುವ ನಿಟ್ಟಿನಲ್ಲಿ ಪ್ರಾಥಮಿಕ ಹಂತದಲ್ಲೇ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಪಶುಸಂಗೋಪನೆ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯ ಗುರುಗಳಿಗೆ ನಿರ್ದೇಶನ ನೀಡಿದರು. ಔರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯ ಗುರುಗಳಿಗೆ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ವೇಳೆ ಮಾತನಾಡಿದ ಸಚಿವರು, ಶಿಕ್ಷಕರ ಮೇಲೆ ಅಪಾರ ನಿರೀಕ್ಷೆಯನ್ನಿಟ್ಟುಕೊಂಡು ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಾರೆ. ಅವರ ನಿರೀಕ್ಷೆಯನ್ನ ಹುಸಿಯಾಗಿಸಬಾರದು. ಪಠ್ಯದ ಜೊತೆಗೆ ಉತ್ತಮ ನಡತೆ ಮತ್ತು ಸಂಸ್ಕಾರವನ್ನ ಕಲಿಸಿಕೊಡಬೇಕು. ಎಲ್ಲಾ ಮಕ್ಕಳಿಗೂ ಗುಣಾತ್ಮಕ ಶಿಕ್ಷಣ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಕಲಿಕಾ ಚೇತರಿಕಾ ಕಾರ್ಯಕ್ರಮವನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ಶಿಕ್ಷಕರಿಗೆ ಸೂಚಿಸಿದ್ರು. ಔರಾದ್ ಹಾಗೂ ಕಮಲ್ ನಗರ್ ತಾಲೂಕುಗಳು SSLC ಫಲಿತಾಂಶದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿಯೇ ಮೊದಲ ಸ್ಥಾನ ಗಳಿಸಬೇಕೆಂಬ ಆಶಯವಿದೆ. ಇದನ್ನು ಸಾಕಾರಗೊಳಿಸಲು ಎಲ್ಲಾ ಶಿಕ್ಷಕರು ಪ್ರಯತ್ನಿಸಬೇಕು. ಶಿಕ್ಷಕರು ಸರಿಯಾಗಿ ಕೆಲಸ ಮಾಡುತ್ತಿರುವುದರಿಂದ ಫಲಿತಾಂಶದಲ್ಲಿ ಪ್ರತಿ ವರ್ಷ ಸುಧಾರಣೆ ಕಾಣುತ್ತಿದೆ. ಆದರೆ ಫಲಿತಾಂಶ 100% ತರುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರು ಕಾರ್ಯಪ್ರವೃತ್ತರಾಗಬೇಕು. ಇದೇ ಸಂದರ್ಭದಲ್ಲಿ ಶಿಕ್ಷಕರ ಭವನಕ್ಕೆ 25 ಲಕ್ಷ ಘೋಷಣೆ. ಔರಾದ್ B ತಾಲೂಕಿನಲ್ಲಿ ಅಗತ್ಯವಿರುವ ಶಿಕ್ಷಕರ ಭವನ ನಿರ್ಮಿಸಿಕೊಡಬೇಕೆಂಬ ಶಿಕ್ಷಕರ
ಬೇಡಿಕೆಗೆ ಸ್ಪಂದಿಸಿದ ಸಚಿವರು ನಿವೇಶನ ಸೌಲಭ್ಯವಿದ್ದಲ್ಲಿ ಶಿಕ್ಷಕರ ಭವನ ನಿರ್ಮಿಸಿಕೊಡಲಾಗುವುದು. ಇದಕ್ಕೆ ಬೇಕಿರುವ 25 ಲಕ್ಷ ಅನುದಾನವನ್ನ ಶಾಸಕರ ನಿಧಿಯಲ್ಲಿ ಒದಗಿಸಲಾಗುವುದೆಂದು ಭರವಸೆ ನೀಡಿದ ಸಚಿವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ಜುಲೈ 4ರಂದು ನಿಗದಿಯಾಗಿದ್ದು ಕಾರ್ಯಕ್ರಮವನ್ನ ಶಿಕ್ಷಕರ ಸಲಹೆಯಂತೆ ಕಾರ್ಯಕ್ರಮದ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಗುವುದು. ಹಾಗೆಯೇ 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಲಾಗುವುದು ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಯುಪಿಎಸ್ಎಸ್ಸಿ ಸಾಧಕರ ಸನ್ಮಾನವೂ ಇರಲಿದೆ. ಸಾಧಕ ವಿದ್ಯಾರ್ಥಿಗಳೊಂದಿಗೆ ಅವರ ಪಾಲಕರಿಗೂ ಮತ್ತು 100% ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸಚಿವ ಪ್ರಭು ಚೌಹಾಣ್ ತಿಳಿಸಿದರು. 80% SLC ಮತ್ತು PUC ಯಾವ ವಿದ್ಯಾರ್ಥಿ ಶ್ರಮಪಟ್ಟು ವಿಶ್ವಾಸಾಗಿದ್ದಾರೆ ಅವರಿಗೆ ನಾವು ನಮ್ಮ ಕಂಪನಿ ಕಡೆಯಿಂದ ಪ್ರಭು ಕಡೆಯಿಂದ ಫಸ್ಟ್ಗೆ 11,000, ಸೆಕೆಂಡ್ಗೆ 7,000, ಥರ್ಡ್ಗೆ 5,000 ಈ ಥರ ರೋಡ್ ಬುಕ್ಸಿಸ್ ಇದೆ. ಸೇಮ್ PUC, ಸೇಮ್ SLC. ಆಮೇಲೆ 80% ಡಿವಿಷನ್ ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರ ತಾಯಿ ತಂದೆಗೆ ಟೀಚರ್ಗೆ ಸನ್ಮಾನ ಇದೆ. ಹಾಗಾಗಿ ನಮ್ಮೆಲ್ಲರಿಗೂ ನಮ್ಮ ಅವರ ತಾವಿಗೆ ಸುಮತ್ತ ಪಾಲಕರು ಪೋಷಕರು ಬರಬೇಕು, ನಮ್ಮ ವಿದ್ಯಾರ್ಥಿಗೆ ಪ್ರೋತ್ಸಾಹ ಕೊಡಬೇಕು, ನಮ್ಮ ಮನವಿ ಕೊರತೆ ಇದೆ. ಕಳೆದ 2 ದಿನಗಳಿಂದ ಗೋವಾ ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ. ಗುರುವಾರ ಗೋವಾ ರಾಜಧಾನಿ ಪಣಜಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಪಣಜಿ ಮಾರುಕಟ್ಟೆಯ ಪರಿಸರ ಸಂಪೂರ್ಣವಾಗಿ ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಳ್ಳುವಂತಾಗಿದೆ. ಕಳೆದ 2 ದಿನಗಳಿಂದ ಗೋವಾ ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ. ಗುರುವಾರದಂದು ಗೋವಾ ರಾಜಧಾನಿ ಪಣಜಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಪಣಜಿ ಮಾರುಕಟ್ಟೆ ಪರಿಸರ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಳ್ಳುವಂತಾಗಿತ್ತು. ಕಳೆದ ಕೆಲ ದಿನಗಳಿಂದ ದುರ್ಬಲಗೊಂಡಿದ್ದ ಮುಂಗಾರು ಇದೀಗ ಚುರುಕುಗೊಂಡಿದೆ. ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಪಣಜಿಯಲ್ಲಿ ಗುರುವಾರ ಸುರಿದ ಧಾರಾಕಾರ ಮಳೆಗೆ ಪಣಜಿ ಮಾರುಕಟ್ಟೆ ಪರಿಸರ ಜಲಾವೃತಗೊಂಡು ವ್ಯಾಪಾರಿಗಳಿಗೆ ಹೆಚ್ಚಿನ ತೊಂದರೆ ಉಂಟಾಯಿತು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ ವರದಿಗಾರರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.